ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾಡಿನೆಲ್ಲೆಡೆ ಈಗ ರಾಮ ಮಂತ್ರ ಜಪವಾಗ್ತಾ ಇದೆ. ರಾಮ 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 ಅಂದವನಿಗೆ ಆಪತ್ತುಗಳಿಲ್ಲ ಅಂತ. ಹೀಗಾಗಿ ನಮ್ಮ ಭಾರತ ಭೂಮಿಯೇ ಈಗ ರಾಮ ಮಂದಿರದ ಆ ಪ್ರತಿಷ್ಠಾಪನೆಯ ಸಂದರ್ಭ. ಈ ಕಾರಣದಿಂದಾಗಿ ಭೂಮಂಡಲವೆಲ್ಲ ಮಂಗಲಮಯವಾಗಿದೆ. ಇಂತಹ ಸಂದರ್ಭದಲ್ಲಿ ಮನುಷ್ಯನ ಆಪತ್ತುಗಳು, ಸಂಕಷ್ಟಗಳು ದೂರ ಆಗಬೇಕು. ಇದಕ್ಕೆ ಏನಪ್ಪ ದಿವ್ಯವಾದ ಅಸ್ತ್ರ ಯಾವುದು? ನಮ್ಮ ಸಂಕಟಗಳನ್ನು ಪರಿಹರಿಸುವ ಅಸ್ತ್ರ ಯಾವುದು ಅಂದರೆ ಅದು ರಾಮಾಸ್ತ್ರ, ರಾಮ ಮಂತ್ರ ಅಸ್ತ್ರ. ಹೀಗಾಗಿ ಯಾರು ಈ ರಾಮ ಜಪವನ್ನು ಮಾಡ್ತಾರೋ ಅವರಿಗೆ ಎಲ್ಲ ಬಗೆಯ ಆಪತ್ತುಗಳು ನಿವಾರಣೆಯಾಗುತ್ತೆ, ಸರ್ವಸಿದ್ಧಿ ಸರ್ವಸಂಪತ್ತು ಪ್ರದವಾಗುತ್ತೆ ಅಂತಕ್ಕಂಥದ್ದು ಶಾಸ್ತ್ರದ ಮಾತು. ಹೀಗಾಗಿ ಆ ಮಂತ್ರವನ್ನು ತಾವು ಗಮನಿಸಿ ಪ್ರತಿ ದಿವಸ ಈ ಮಂತ್ರವನ್ನು ಹೇಳ್ಕೊಳ್ಳಿ, ರಾಮನ ಕೃಪೆಯಾಗುತ್ತೆ. ಯಾವುದು ಮಂತ್ರ? ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಆಪದಾಮಪಹರ್ತಾರಂ, ಆಪತ್ತಿನಿಂದ ಬಿಡಿಸ್ತಕ್ಕಂಥವನು ಅದು ಶ್ರೀರಾಮ. ದಾತಾರಂ ಸರ್ವಸಂಪದಂ, ಸರ್ವಸಂಪತ್ತನ್ನು ಎಲ್ಲ ಬಗೆಯ ವಿದ್ಯಾರ್ಥಿಗಳಿಂದ ಹಿಡಿದು ಇನ್ನು ಪ್ರಧಾನಿಯವರೆಗೆ ಯಾರ್ಯಾರಿಗೆ ಯಾವ್ಯಾವ ಸಂಪತ್ತು ಬೇಕೋ ಅದನ್ನು ಕೊಡ್ತಕ್ಕಂಥವ್ರು ಯಾರು? ಶ್ರೀರಾಮ. ಲೋಕಾಭಿರಾಮಂ, ಇಡೀ ಲೋಕಕ್ಕೇ ಅಭಿರಾಮವಾಗಿರ್ತಕ್ಕಂಥವನು, ಮಂಗಳ ರೂಪದಲ್ಲಿರ್ತಕ್ಕಂಥವನು ಶ್ರೀರಾಮ. ಅಂತಹ ಶ್ರೀರಾಮನನ್ನು, ಆ ರಾಮನಾಮವನ್ನು ನೆನೆಸಿಬಿಟ್ಟರೆ ಸಾಕು, ಇಷ್ಟೆಲ್ಲ ಸಂಪತ್ತುಗಳು ಲಭಿಸುತ್ತೆ ಅಂತಕ್ಕಂಥದ್ದು ಈ ಮಂತ್ರದ ಅರ್ಥ. ಹೀಗಾಗಿ ಶ್ರದ್ಧೆಯಿಂದ 12 ಬಾರಿ ಆದರೂ, ಪ್ರತಿ ದಿವಸ 12 ಬಾರಿ ಆದರೂ ಈ ಮಂತ್ರವನ್ನು ಹೇಳಿಕೊಂಡ್ರೆ ತುಂಬ ಮನಸ್ಸು ಪ್ರಸನ್ನವಾಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.